ಈ ಬೆನ್ನಲ್ಲೇ ನಾವು ಹೇಳ್ತಾ ಇದ್ವಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಡಿಸಿಷನ್ ಅನ್ನು ಆಲ್ಮೋಸ್ಟ್ ತಗೊಳ್ತಾ ಇದೆ ಅಂತ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಬಹುತೇಕ ಕನ್ಫರ್ಮ್ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಕೆಸಿ ವೇಣುಗೋಪಾಲ್ ಕರೆ ಮಾಡಿ ಮಾತನಾಡಿದ್ದಾರೆ. ನಿನ್ನೆ ತಡರಾತ್ರಿ ಉಭಯ ನಾಯಕರ ದೂರವಾಣಿ ಮಾತುಕತೆ ಆದ ಬಗ್ಗೆ ಕೂಡ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯ ಆಗ್ತಾ ಇದೆ. ಸಚಿವ ಸ್ಥಾನದ ಜೊತೆಗೆ ನನಗೆ ಪಿಸಿಸಿ ಪ್ರೆಸಿಡೆಂಟ್ ಮಾಡಿದ್ರೆ ಓಕೆ ಅಂತೇನೋ ಹೇಳಿದ್ದಾರಂತೆ ಸತೀಶ್ ಅವರು. ಸತೀಶ್ ಜಾರಕಿಹೊಳಿ ಡಿಮ್ಯಾಂಡ್ ಅನ್ನ ಹೈಕಮಾಂಡ್ ಈ ಕ್ಷಣದಲ್ಲಿ ಒಪ್ಪುತ್ತಾ ಅಂತ. ಯಾಕಂದ್ರೆ ಹಿಂದಿದ್ದವ್ರಿಗೂ ಕೂಡ ಹಾಗೇನೆ ಅವ್ರ ಹತ್ರ ಪಿಸಿಸಿ ಪ್ರೆಸಿಡೆಂಟ್ ಹುದ್ದೆನೂ ಇತ್ತು, ಈ ಕಡೆಗೆ ಸಚಿವರು ಕೂಡ ಆಗಿದ್ರು. ನಂದು ಕೂಡ ಸೇಮ್ ಡಿಮ್ಯಾಂಡು, ಸೇಮ್ ನನಗೂ ಕೂಡ ಅಪ್ಲೈ ಮಾಡಿ ಅಂತ ಕೇಳ್ತಿದ್ದಾರೆ. ಜಾತಿ ಸಮೀಕರಣದಲ್ಲಿ ಬ್ಯಾಲೆನ್ಸ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಇದೆ. ಯಾಕಂದ್ರೆ ಪಟ್ಟದಿಂದ ಇಳಿಸಿರೋದು ಒಬ್ಬ OBC ಲೀಡರನ್ನ, ಮತ್ತೊಬ್ಬ OBC ಲೀಡರ್ಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಅಂತ ತೋರಿಸ್ಕೊಳ್ಬೇಕು ಕಾಂಗ್ರೆಸ್ಗೆ ಅರ್ಜೆಂಟ್ ಆಗಿ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಒಂದ್ ಕಡೆಗೆ ಕಾಂಗ್ರೆಸ್ನವರು ಫಾಲೋ ಮಾಡಲೇಬೇಕು ಅಂತ ಅನ್ಕೊಳ್ತಾ ಇರೋದು ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ. ಸತೀಶ್ ಜಾರಕಿಹೊಳಿ ಅವರು 2 ಪೋಸ್ಟ್ ನನಗೆ ಬೇಕು ಅಂತ ಕೇಳ್ತಿದ್ದಾರೆ. ಸೊ ಏನಾಗ್ಬೋದು, ಕ್ಯಾಲ್ಕುಲೇಷನ್ ಏನು, ಮಾತುಕತೆಯ ಫಲ ಏನು? ನೋಡಿ, ಕೆಲವೊಮ್ಮೆ ರಾಜಕೀಯವಾಗಿ ಬ್ಯಾಲೆನ್ಸ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಒಬ್ಬರಿಗೆ 2 ಹುದ್ದೆಗಳು ಕೊಡಬೇಕಾದಂಥ ಅನಿವಾರ್ಯತೆಗಳು ಬರ್ತವೆ. ಯು ಟೇಕ್ ಎಕ್ಸಾಂಪಲ್, AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ 2 ಪೋಸ್ಟ್ಗಳಲ್ಲಿದ್ದಾರೆ. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಆಗಿದ್ದಾರೆ, AICC ಅಧ್ಯಕ್ಷರು ಆಗಿದ್ದಾರೆ. ಕೆಲವೊಮ್ಮೆ ಅನಿವಾರ್ಯವಾಗಿ ಇಂತಹ ನಿರ್ಧಾರಗಳನ್ನು ಹೈಕಮಾಂಡ್ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದರೆ KPCC ಅಧ್ಯಕ್ಷರಾಗಿದ್ದಂಥ DK ಶಿವಕುಮಾರ್ ಅವರು ಮಂತ್ರಿಮಂಡಲದಲ್ಲೂ ಕೂಡ ಸ್ಥಾನವನ್ನು ಪಡೆದಿದ್ರು, DCM ಕೂಡ ಆಗಿದ್ರು. ಸೊ ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ನನ್ನ ಕ್ಯಾಬಿನೆಟ್ನ ಜೊತೆಗೆ KPCC ಅಧ್ಯಕ್ಷ ಸ್ಥಾನವನ್ನು ಕೊಡೋದಾದ್ರೆ ನನಗೆ ಸಹಮತ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸೂಚಿಸಿರುವಂತಹ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಬರ್ತಾ ಇರುವಂಥದ್ದು. ನಿನ್ನೆ ತಡರಾತ್ರಿ KC ವೇಣುಗೋಪಾಲ್ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ದೂರವಾಣಿ ಮೂಲಕ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ KPCC ಅಧ್ಯಕ್ಷರಾಗಲಿಕ್ಕೆ ಯಾವುದೇ ರೀತಿಯಾದಂತಹ ತಕರಾರುಗಳಿಲ್ಲ, ಆದರೆ ಇದರ ಜೊತೆಗೆ ಮಂತ್ರಿಮಂಡಲದಲ್ಲೂ ಕೂಡ ಅವಕಾಶವನ್ನ ಕೂಡ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ KC ವೇಣುಗೋಪಾಲ್ 2 ಹುದ್ದೆಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವುದಾದ್ರೂ ಒಂದನ್ನು ಮಾತ್ರ ಹೈಕಮಾಂಡ್ ಅಕಾಮಿಡೇಟ್ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸೂಚಿಸಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಈ ಒಂದು ಪ್ರಸ್ತಾಪಕ್ಕೆ ಒಪ್ಕೊಂಡಿಲ್ಲ. ಕೊಡೋದಾದ್ರೆ 2 ಕೊಡಿ, ಇಲ್ಲ ಮಂತ್ರಿಮಂಡಲದಲ್ಲಿ ಮುಂದುವರಿಸಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತಮ್ಮ ಮನವಿಯನ್ನ ಇಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸೊ ಬಹುಶಃ ಕ್ಯಾಬಿನೆಟ್ ರಚನೆಗೆ ಸಂಬಂಧಪಟ್ಟಂತೆ ಮಾತುಕತೆಗಳು ನಡೀಬೇಕಾದಂಥ ಸಂದರ್ಭದಲ್ಲಿ ಬಹುತೇಕ ಇದರ ಬಗ್ಗೆ ಕೂಡ ಒಂದು ತಾರ್ಕಿಕ ನಿಲುವಿಗೆ ಬರುವಂತ ಸಾಧ್ಯತೆಗಳಿದ್ದಾವೆ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಶಬೀರ್. ಓಕೆ, ಇದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಅವರ ಸಂಪುಟದಲ್ಲಿ ಯಾರ್ಯಾರು ಇರ್ತಾರೆ ಅಂತ. ಸಂಪುಟದ ಸ್ವರೂಪದ ಬಗ್ಗೆ ಚರ್ಚೆ ಆಗ್ತಿದೆ.